ವೀಕ್ಷಕರಿಗೆ ನಮಸ್ಕಾರ. ಲಲಿತಾ ಸಹಸ್ರನಾಮದ 55ನೆಯ ಶ್ಲೋಕ. ಮಹಾಭೋಗ ಮಹೇಶ್ವರ್ಯ ಮಹಾವೀರ್ಯ ಮಹಾಬಲ ಮಹಾಬುದ್ಧಿರ್ ಮಹಾಸಿದ್ಧಿರ್ ಮಹಾಯೋಗೇಶ್ವರೇಶ್ವರಿ. ಮಹಾಭೋಗ ಆಕೆ ಸರ್ವೈಶ್ವರ್ಯ ಸ್ವರೂಪಿಣಿ. ಆಕೆಯಲ್ಲಿ ಇಲ್ಲದ ಭೋಗವಿಲ್ಲ. ಆ ಜಗನ್ಮಾತೆ ಭಕ್ತರಿಗೆ ಅನುಗ್ರಹಿಸದ ಭೋಗವಿಲ್ಲ. ಶ್ಲೋಕ. ಯತ್ರಾಪ್ತಿ ಭೋಗ ನ ಚ ಮೋಕ್ಷ ಲಾಭ ಯತ್ರಾಸ್ತಿ ಮೋಕ್ಷೋ ನ ಚ ಭೋಗ ಸಿದ್ಧಿ. ಶ್ರೀ ಸುಂದರೀ ಸೇವಕ ಪುಂಗವಾನಾಂ ಭೋಗಶ್ಚ ಮೋಕ್ಷಶ್ಚ ಕರಸ್ತಯೇವ. ತಾತ್ಪರ್ಯ. ಭೋಗಶಕ್ತಿ ಇರುವವರಿಗೆ ಮೋಕ್ಷವು ಲಭಿಸುವುದಿಲ್ಲ. ಮೋಕ್ಷ ಅಪೇಕ್ಷೆ ಇರುವವರಿಗೆ ಭೋಗವು ಸಿಗುವುದಿಲ್ಲ. ಆದರೆ ಶ್ರೀಮಾತೆಯಾದ ಭವಾನಿಯ ಭಕ್ತರಿಗೆ ಭೋಗವೂ ಮೋಕ್ಷವೂ ಸಹ ಸಿದ್ಧಿಸುವವು. ಅದರಿಂದ ಆ ತಾಯಿ ಮಹಾಭೋಗ ಎಂದು ಸ್ತುತಿಸಲ್ಪಟ್ಟಳು. ಮಹೇಶ್ವರ್ಯ ಅಂದರೆ ಅನೇಕ ಕೋಟಿ ಬ್ರಹ್ಮಾಂಡಗಳನ್ನು ಅವುಗಳಲ್ಲಿನ ಸಕಲ ಪ್ರಾಣಿ ಕೋಟಿಯನ್ನು ಸೃಷ್ಟಿಸಿ ಅವರೆಲ್ಲರಿಗೂ ಆಹಾರದಿಂದ ಹಿಡಿದು ಐಶ್ವರ್ಯದವರೆಗೂ ಎಲ್ಲವನ್ನು ನೀಡುವ ಆ ತಾಯಿ ಮಹೇಶ್ವರ್ಯ. ಎಷ್ಟು ಯುಗಗಳು, ಎಷ್ಟು ಕೋಟಿ ದೇವ ದಾನವ ಮಾನವರಿಗೆ ತನ್ನ ಐಶ್ವರ್ಯವನ್ನು ಹಂಚಿದರೂ ಕಡಿಮೆಯಾಗದ ಐಶ್ವರ್ಯ ಆ ಜಗನ್ಮಾತೆಯದು. ನಮಗಿರುವ ಕಾರು, ಒಡವೆ, ವಸ್ತ್ರಗಳು, ಎಷ್ಟೇ ಪದವಿ, ಐಶ್ವರ್ಯ ನಮಗಿಂತ ಕಡಿಮೆ ಸ್ಥಾನದಲ್ಲಿರುವವರಿಗಾಗಲಿ ಹೀನವಾಗಿ ನೋಡುತ್ತಾ ನಮ್ಮ ದೊಡ್ಡಸ್ತಿಕೆಯನ್ನು ತೋರಿಸ್ತಾ ಇರ್ತೀವಿ ನಾವೆಲ್ಲ. ಆ ಜಗನ್ಮಾತೆ ಸೃಷ್ಟಿಸಿ ಹಂಚುವ ಐಶ್ವರ್ಯವೇ ಇದೆಂದು ಆ ತಾಯಿಯ ಐಶ್ವರ್ಯದ ಮುಂದೆ ಮಹಾಸಮುದ್ರದಲ್ಲಿ ನೀರಿನ ಹನಿಯಷ್ಟು ಸಹ ಇಲ್ಲದ ನಮ್ಮ ಸಂಪತ್ತು ಒಂದು ಲೆಕ್ಕಕ್ಕೆ ಬಾರದ ಐಶ್ವರ್ಯವೆಂದು, ನಿಜವಾದ ಐಶ್ವರ್ಯವೆಂದರೆ ಆ ದೇವಿಯನ್ನು ತಿಳಿದುಕೊಳ್ಳುವ ಜ್ಞಾನ ಒಂದೇ ಎಂದು ಗುರುತಿಸಲು ಈ ನಾಮ ಒಂದೇ ಎಚ್ಚರಿಕೆಯ ಸೂಚನೆ ಆಗಿದೆ ಅಂದರೆ ತಪ್ಪಾಗಲ್ಲ ವೀಕ್ಷಕರೇ. ಮಹಾವೀರ್ಯ ಆ ತಾಯಿಗೆ ಇಲ್ಲದ ಶಕ್ತಿ, ಆಕೆಯನ್ನು ಮೀರಿದ ಶಕ್ತಿ ಮತ್ತಾರಿಗೂ ಇಲ್ಲ. ಆಕೆಯೇ ಮಹಾವೀರ್ಯ. ಶುಕ್ರ, ತೇಜಸ್ಸು, ಸಾಮರ್ಥ್ಯಗಳೆಲ್ಲವೂ ಪುಷ್ಕಳವಾಗಿರುವ ಶ್ರೀಮಾತೆ ಮಹಾವೀರ್ಯ ಎಂದು ವರ್ಣಿಸಿದ್ದಾರೆ ವಶಿನ್ಯಾದಿ ವಾಗ್ದೇವತೆಗಳು. ಮಹಾಬಲ ಶಾರೀರಿಕ, ಮಾನಸಿಕ, ಆಧ್ಯಾತ್ಮಿಕ ಶಕ್ತಿಗಳೆಲ್ಲ ಆಕೆಯ ಸ್ವರೂಪವೇ. ಆದ್ದರಿಂದ ಆಕೆಯನ್ನು ಯಾವುದರಲ್ಲೂ ಜಯಿಸಬಲ್ಲವರ್ಯಾರೂ ಇಲ್ಲವಾದ್ದರಿಂದ ಆಕೆಯನ್ನು ಮಹಾಬಲ ಎಂದು ಕರೆಯುತ್ತಾರೆ. ಮಹಾಬುದ್ಧಿ ವಿಶೇಷವಾದ ಜ್ಞಾನವನ್ನು ಹೊಂದಿರುವುದರಿಂದ ಆ ಜಗನ್ಮಾತೆಯನ್ನು ಮಹಾಬುದ್ಧಿಯಾಗಿಯೂ ಭಕ್ತರನ್ನು ಅನುಗ್ರಹಿಸುತ್ತಾಳೆ. ಮಹಾಸಿದ್ಧಿ ಸಾಧಕರ ತಪಸ್ಸಿಗೆ ಸರ್ವಸಿದ್ಧಿಗಳನ್ನೂ ಪ್ರಸಾದಿಸುವ ಜಗನ್ಮಾತೆ ಮಹಾಸಿದ್ಧಿ ಸ್ವರೂಪಿಣಿ. ಶ್ರೀಮಾತೆ ಮಹಾಯೋಗೀಶ್ವರನಾದವರಿಗೆ ಸಹ ಆಕೆ ಈಶ್ವರಿ. ಆದ್ದರಿಂದ ಆಕೆಯನ್ನು ಮಹಾಯೋಗೀಶ್ವರೇಶ್ವರಿ ಎಂದೇ ಕೊಂಡಾಡುತ್ತಾರೆ. ಜ್ಞಾನಪ್ರದಾತರಾದ ಶ್ರೀ ವಶಿನ್ಯಾದಿ ವಾಗ್ದೇವತೆಗಳು ಇದನ್ನು ಹೇಳಿದ್ದಾರೆ ವೀಕ್ಷಕರು. ಮತ್ತು ಮುಂದಿನ ವಿಡಿಯೋದಲ್ಲಿ ಮುಂದಿನ ಶ್ಲೋಕ ಮತ್ತು ಅರ್ಥದೊಂದಿಗೆ ಸಿಗೋಣ. ಧನ್ಯವಾದಗಳು.